ವೀಕ್ಷಕರ ಇವತ್ತು ಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಏನು ಮಲ್ಲೇಶ್ವರಮಲ್ಲಿ ನಾವು ಇವತ್ತು ಇದ್ದೀವಿ. ಪ್ಲಾಸ್ಟಿಕ್ಕನ್ನು ತುಂಬ ಜನ ತರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇದನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಬಟ್ಟೆ ಮತ್ತು ಕಾಗದದ ಬ್ಯಾಗ್ಗಳನ್ನು ಪ್ರಮೋಷನ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಅವು ತಗೊಬೇಕು, ಅದು ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ. ಥ್ಯಾಂಕ್ ಯು. ಇದು ನಾವು ರೋಟ್ರಿ ಸಂಸ್ಥೆಯಿಂದ ಅದು 120 ವರ್ಷದ ಆರ್ಗನೈಸೇಷನ್. ಅದು ಈಗ ನಾವು 5 ಕ್ಲಬ್ ಸೇರಿ ಸುಮಾರು ಒಂದು 8,000 ಪ್ಲಸ್ ಬ್ಯಾಗ್ನ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ, ಬಟ್ಟೆ ಬ್ಯಾಗ್ ತೊಗೊಳ್ಳಿ ಅಂತ ಹೇಳಿ. ಅದು ರೀಯೂಸಬಲ್ ಬ್ಯಾಗು. ಸೊ ಇದರಿಂದ ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಬಂದು ತೊಗೊಳಕ್ಕೆ. ಈಗ ನೋಡಿ, ಒಬ್ಬರು ಲೇಡಿ ಪ್ಲಾಸ್ಟಿಕ್ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ರೆ ಅವ್ರನ್ನ ಕರೆದು ನಾವು ರೀಪ್ಲೇಸ್ಮೆಂಟ್ ಕೊಟ್ಟು ನಾವು ಪ್ಲಾಸ್ಟಿಕ್ ಬ್ಯಾಗ್ ತೊಗೊಳ್ತಿದ್ದೀವಿ. ಇದು ನಮ್ಮ ಕಡೆಯಿಂದ ಒಂದು ಎಫರ್ಟ್ ಹಾಕ್ತಾ ಇದ್ದೀವಿ, ಕಡಿಮೆ ಆಗಲಿ ಫುಟ್ ಪ್ರಿಂಟು ಅಂತ ಹೇಳಿ. ಯಾಕಂದರೆ ಅದು ತುಂಬ ಹಾನಿಕರ ಎನ್ವೈರನ್ಮೆಂಟ್ಗೆ, ಆ್ಯನಿಮಲ್ಸ್ಗೆ, ಮನುಷ್ಯರಿಗೂ ಅಷ್ಟೇ. ಆ ರೀತಿಯಿಂದ ನಾವು ರೋಟ್ರಿ ಸಂಸ್ಥೆ ಡಿಸ್ಟ್ರಿಕ್ಟ್ 3192 ಇಂದ ನಾವು 5 ಕ್ಲಬ್ ಸೇರಿ 8,000 ಬ್ಯಾಗ್ ಫ್ರೀಯಾಗಿ ಈ ಪರಿಚಯಕ್ಕೆ ಕೊಡ್ತಾ ಇದ್ದೀವಿ. ಪರಿಚಯ ಅವರು ಏನು ಮಾಡಿದ್ದಾರೆ, ಈ ವರ್ಷ 100% ಪ್ಲಾಸ್ಟಿಕ್ ಫ್ರೀ ಆಗೋಣ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಒಟ್ಟುಗೂಡಿ ಅವ್ರ ಜೊತೆಗೆ ಇದನ್ನು ನಡೆಸ್ಕೊಡ್ತಾ ಇದ್ದೀವಿ ಸರ್. ಸೊ ಇನ್ನೊಂದು ವಿಚಾರ ಏನು ಅಂದರೆ ಮೇಡಮ್, ಇಲ್ಲಿ ಸರ್ಕಾರದವರು ಅದನ್ನು ಪ್ರಮೋಷನ್ಗೆ ಮಾಡ್ತಾ ಇದ್ದಾರೆ. ಅಂದರೆ ಕಂಪ್ನಿಗಳಿಗೆ ಲೈಸೆನ್ಸನ್ನು ಕೊಡೋದಾಗಿರ್ಬೋದು, ಪ್ಲಾಸ್ಟಿಕ್ ಲೋಟಗಳನ್ನು ಪ್ರಮೋಟ್ ಮಾಡೋದಾಗಿರ್ಬೋದು, ಇದು ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಇಂಡೈರೆಕ್ಟಾಗಿ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರೇ ಹೇಳ್ತಾರೆ ಪ್ಲಾಸ್ಟಿಕ್ ಬ್ಯಾಗನ್ನು ನಿಷೇಧ ಮಾಡಿ ತರಬೇಡಿ ಅಂತ. ಇದು ಎಷ್ಟು ಸರಿ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಏನು ಅಂದರೆ ಸರ್, ನಾವು ಎಜುಕೇಟೆಡ್ ಇದ್ದೀವಿ. ಸೊ ನಮಗೂ ಅರ್ಥ ಇದೆ, ತಿಳುವಳಿಕೆ ಇದೆ. ನಮ್ಮ ಕಡೆಯಿಂದ ನಾವು ಮಾಡಬೇಕಿದು. ಗೌರ್ಮೆಂಟ್ನವರು ಮಾಡ್ಬೋದು, ಅದು ಇದ್ರ ಕಡೆಯಿಂದ ಮಾಡ್ತಾರೆ, ಏನೋ ಇಂಡಸ್ಟ್ರಿಯಲ್ಲಿ ಆ ಕಡೆ ಮಾಡ್ತಾರೆ. ಬಟ್ ನಮ್ಮ ಕಡೆಯಿಂದ ನಾವು ಆ್ಯಸ್ ಅ ಸಿಟಿಸನ್ ಆಫ್ ಇಂಡಿಯಾ, ಆ್ಯಸ್ ಅ ಸಿಟಿಸನ್ ಆಫ್ ಕರ್ನಾಟಕ, ಬೆಂಗಳೂರು, ನಾವು ನಮ್ದು ಎಫರ್ಟ್ ಹಾಕಲೇಬೇಕು ನಮ್ಮ ಕಡೆಯಿಂದ. ಸರ್ ಏನು ಹೇಳ್ತೀರಾ ಸರ್, ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದು ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಾಯಿತು. ಬ್ಯಾನ್ ಮಾಡಿದ ಮೇಲೆ ಅಟ್ ಸೋರ್ಸ್ ಇಟ್ ಸೆಲ್ಫ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ, ಅದನ್ನು ಪ್ರೊಡಕ್ಷನ್ನೇ ಸ್ಟಾಪ್ ಮಾಡೋಂಥದ್ದು ಗೌರ್ಮೆಂಟ್ದು ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನು ಅವರು ಮಾಡಿಲ್ಲ, ಅದಕ್ಕೆ ಅವರು ಜವಾಬ್ದಾರರು. ಆದರೆ ಜನರಲ್ ಅವೇರ್ನೆಸ್ಸು ಮತ್ತು ಪಬ್ಲಿಕಲ್ಲೂ ಕೂಡ ಅದು ನಾವು ಯೂಸ್ ಮಾಡಬಾರ್ದು ಅನ್ನೋದು ಬರಬೇಕು. ಯಾಕೆಂದರೆ ವೆಸ್ಟರ್ನ್ ಕಂಟ್ರೀಸ್ನಲ್ಲೆಲ್ಲ ಅವರು ವಾಲಂಟಿಯರ್ ಆಗಿ ಸೊ ಇದನ್ನು ಪ್ಲಾಸ್ಟಿಕ್ನ ಯೂಸ್ ಮಾಡೋದಿಲ್ಲ. ಅದು ಕೂಡ ನಮ್ಮ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗಬೇಕು, ಅವೇರ್ನೆಸ್ ಬರಬೇಕು. ನಾವಿಲ್ಲಿ ಮಾಡ್ತಾ ಇರೋದು ಯಾಕೆ ಅಂತಂದರೆ ಆ ಥರದ್ದು ಅವೇರ್ನೆಸ್ ಬರಲಿ ಅಂತಂದ್ಬಿಟ್ಟು 8,000 ಬ್ಯಾಗ್ಸ್ನ ಜನಗಳನ್ನ ಕರೆದುಬಿಟ್ಟು ಯಾರು ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದಾರೆ ಯೂಸ್ ಮಾಡಬೇಡ್ರಿ ಅಂತ ಹೇಳಿ ಕಳಿಸ್ತಾ ಇದ್ವಿ ನಾವು. ವೀಕ್ಷಕರೇ, ಫೌಂಡೇಶನ್ನಲ್ಲಿ ಕೆಲಸ ಮಾಡುವ ಯಶಸ್ವಿನಿ ಅವರು ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಫೌಂಡೇಶನ್ ಬಗ್ಗೆ ಹೇಳಿ ಮತ್ತು ಇದರ ಉದ್ದೇಶದ ಬಗ್ಗೆ. ಸರ್ ನಮಸ್ತೆ. ನಮ್ದೊಂದು ಟೀಮ್ ಇದೆ, ಇಕೋಫೋಲ್ಡ್ ಅಂತ. ಸೊ ನಾವು ವಿ ಆರ್ ಮೋರ್ ಇಂಟು ವುಮೆನ್ ಎಂಪವರಿಂಗ್ ಆ್ಯಕ್ಟಿವಿಟೀಸ್. ಆ್ಯಂಡ್ ನಾವು ಈ ಸಲ ಲಾಸ್ಟ್ ಇಯರ್ ನಾನೊಂದಷ್ಟು ಫೌಂಡೇಶನ್ ಜೊತೆ ಕೊಲಾಬ್ರೇಷನ್ ಮಾಡಿ 50,000 ಪೇಪರ್ ಬ್ಯಾಗ್ ಮಾಡಿಸಿದ್ದೆ. ಸೊ ಈ ಸಲ ಲೈಕ್ ಸ್ವಲ್ಪ ಬಿಕಾಸ್ ಆಫ್ ಮೈ ವರ್ಕ್ ಕನ್ಸ್ಟೆಂಟ್ ಒಂದು 40,000 ಪೇಪರ್ ಬ್ಯಾಗ್ ಮಾಡಿಸಿದ್ದೀನಿ. ಆ್ಯಂಡ್ ಈ ಸಲ ಗಮ್ಮಲ್ಲಿ ಮಾಡಿಸಿರೋದು. ಆ್ಯಂಡ್ ವಿ ಮೇಡ್ ಶ್ಯೂರ್ ದಟ್ ಬರೀ ಮೈದಾ ಮತ್ತು ಗೆಣಸದೇನು ಹಳೆ ಕಾಲದಲ್ಲಿ ಗಮ್ ಮಾಡ್ತಾಯಿದ್ರು, ಬೈಂಡಿಂಗ್ ಪೇಸ್ಟ್ ಅಂತ ಸಿಗುತ್ತೆ. ಸೊ ಅದೇ ಗಮ್ಮಲ್ಲೇ ಎಲ್ಲ ಕಾಲೇಜಸ್ಗೆಲ್ಲ ಹೋಗಿ ಮಾಡಿಸಿದ್ದೀವಿ ಪೇಪರ್ ಬ್ಯಾಗ್ಸ್ನ. ಸೊ ಲಾಸ್ಟ್ ಇಯರ್ ನಮ್ಗೊಂದು ಒಳ್ಳೆ ಫೀಡ್ಬ್ಯಾಕ್ ಬಂತು, 60% ಅಷ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ರೆಡ್ಯೂಸ್ ಆಯಿತು ಅಂತ. ಸೊ ಅದಕ್ಕೆ ಈ ಸಲನೂ ಕೂಡ ಎಷ್ಟೊಂದು ಫೌಂಡೇಶನ್ಗಳಿದೆ, ನಮ್ಮ B2 ಫೌಂಡೇಶನ್ ಇದ್ದಾರೆ ಆ್ಯಂಡ್ ರೋಟ್ರಿ ಗ್ರೂಪ್ ಇದ್ದಾರೆ. ಸೊ ಎಲ್ಲರೂ ಟುಗೆದರ್ ವಿ ಆರ್ ವರ್ಕಿಂಗ್ ಫಾರ್ ಎ ಕಾಸ್ ದಿಸ್ ಟೈಮ್. ನಾವು ಅದೇ 16 ವರ್ಷದಿಂದ ಇದರಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ನ್ಯೂಸ್ ಪೇಪರು ಬೇಕು, ಬಟ್ಟೆ ಬ್ಯಾಗ್ ಎಲ್ಲದಕ್ಕಿಂತ ಬೆಸ್ಟು ಅಲ್ವಾ. ಒಂದ್ಸತಿ ಒಂದು ಬಟ್ಟೆ ಬ್ಯಾಗ್ ಹಿಡ್ಕೊಂಡ್ರೆ ಅವ್ರ ಒಂದು ರೀಯೂಸ್ ಅಂತ ಇರುತ್ತೆ. ಅದರಿಂದ ನಾವು ಪ್ರೀ ಲವ್ಡ್ ಅಂತ, ಅಂದರೆ ಮನೆಯಿಂದ ಬಟ್ಟೆಗಳು ಕೊಟ್ಟಿದ್ದಾರೆ, ಹಳೆ ಬಟ್ಟೆಗಳು, ಸೀರೆಗಳು, ಕರ್ಟನ್ಗಳು, ಬೆಡ್ಶೀಟ್ಗಳು, ಅದೆಲ್ಲ ನಾವು ಎತ್ಕೊಂಡು ಅದರಿಂದ ಟೈಲರ್ಗಳ ಹತ್ರ ಬ್ಯಾಗ್ ಮಾಡಿಸ್ಬಿಟ್ಟು ಇಲ್ಲಿ ಎಲ್ಲರಿಗೂ ಫ್ರೀಯಾಗಿ ಕೊಡೋಣ ಅಂತ. ಅದರಿಂದ ಹೇಗಾದರೂ ಮಾಡಿ ಪ್ಲಾಸ್ಟಿಕ್ ಕಡಿಮೆ ಆಗಲಿ ಅಂತ ಅದೇ ನಮ್ಮದು ಉದ್ದೇಶ. ಇಲ್ಲಿ ನೋಡಿದ್ರೆ ಕೆಲವರೆಲ್ಲ ಪಾಪ ಬಚ್ಚಿಟ್ಕೊಂಡಿದ್ದಾರೆ ಪ್ಲಾಸ್ಟಿಕ್ಕು. ಆ ಮಾರ್ಷಲ್ಗಳು ಬಂದು ಹೇಳ್ತಾ ಇದ್ದಾರೆ ಪ್ಲೀಸ್ ಮಾಡಬೇಡಿ, ಪ್ಲಾಸ್ಟಿಕ್ ಮಾತ್ರ ಉಪಯೋಗಿಸ್ಬೇಡಿ ಅಂತ. ಆಮೇಲೆ ನಾವು ಕಸ್ಟಮರ್ಸ್ಗೆಲ್ಲ ಹೇಳ್ತೀವಿ ಮನೆಯಿಂದ ಬ್ಯಾಗ್ ತನ್ನಿ. ನಿಮ್ಗೇನು ಅನ್ಸುತ್ತೆ, ಮನೆಯಿಂದ ತಂದ್ರೇ ಬೆಸ್ಟ್ ಅಲ್ವಾ? ಇಲ್ಲ, ಮನೆಯಿಂದನೇ ತರಬೇಕು. ಯಾಕೆಂದರೆ ಅವರು ರೆಸ್ಪಾನ್ಸಿಬಿಲಿಟಿ ತೋರಿಸ್ದಾಗಲೇ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರನ್ನು ಮಾಡ್ಬೋದು. ಇವಾಗ ಲಾಸ್ಟ್ ಇಯರ್ಗಿಂತ ಈ ವರ್ಷ ನೋಡಿದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ರೈತರೆಲ್ಲ ಬಂದಿದ್ದಾರಲ್ಲ, ಅವ್ರಿಗೆ ಅರ್ಥ ಆಗಿದೆ ಪ್ಲಾಸ್ಟಿಕ್ಕು ಹಾನಿಕಾರಿ ಅಂತ. ಆಮೇಲೆ ಅವರ ಮಕ್ಕಳ ಭವಿಷ್ಯನೂ ಕೆಡುತ್ತೆ, ಆರೋಗ್ಯ ಕೆಡುತ್ತೆ.